ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ನಾಮಿನೇಷನ್ ಆದಂತಹ 7 ಸ್ಪರ್ಧಿಗಳಲ್ಲಿ ಯಾರು ಸೇಫ್ ಆಗಬೇಕು ಚರ್ಚಿಸಿ ಒಬ್ಬರ ಹೆಸರನ್ನ ಆಯ್ಕೆ ಮಾಡಿ ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ನಾಮಿನೇಟ್ ಆದಂಥ 7 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಅಂದರೆ ಗಾರ್ಡನ್ ಏರಿಯಾದಲ್ಲಿ ನಿಂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ಅಂಥ ಸಮಯದಲ್ಲಿ ರಾಶಿಕಾ ಮತ್ತು ರಕ್ಷಿತಾ ನಡುವೆ ಬಿಗ್ ಪೈಪೋಟಿ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ನಾನು ಸೇವ್ ಆಗ್ತೀನಿ, ನೀನು ಸೇವ್ ಆಗ್ತೀನಿ ಅನ್ನೋ ಮಾತುಗಳು ಬರ್ತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಏನಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇರ್ಬೋದು. ಸೊ ನಿನ್ನೆ ಮಾಡುವವರು ಒಂದೊಂದು ಕಾರಣಗಳನ್ನ ಕೊಟ್ಟು 7 ಜನ ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡಿದರು. ಅಂದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ನಾಮಿನೇಟ್ ಕೂಡ ಮಾಡಿದ್ರು. ಸೊ ಈ ಎಲ್ಲ ಅರ್ಹತೆಗಳು ಅಂದರೆ ನಾಮಿನೇಟ್ ಮಾಡುವಂತಹ ಅರ್ಹತೆಗಳು ನಮ್ಮ ಮಾಳು ಈ ವಾರದ ಕ್ಯಾಪ್ಟನ್ ಆಗಿರುವಂಥ ಮಾಳುಗೆ ಇತ್ತು. ಸೊ ಹಾಗಾಗಿ ಮಾಳುವರು 7 ಜನ ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡಿದರು. ಸೊ ನಾಮಿನೇಟ್ ಆದ 7 ಜನ ಸ್ಪರ್ಧಿಗಳ ಹೆಸರು ಈ ರೀತಿ ಇದೆ: ರಿಷಾ, ರಕ್ಷಿತಾ, ಧ್ರುವಂತ್, ಅಶ್ವಿನಿ, ರಾಶಿಕಾ, ಕಾಕ್ರೋಶುದಿ, ಜಾನ್ವಿ. ಟೋಟಲ್ ಆಗಿ 7 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿರ್ತಾರೆ. ಸೊ ಇವರು ತುಂಬ ಡೇಂಜರ್ ಝೋನ್ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳು ಮತ್ತು ನಾಮಿನೇಟ್ ಆಗದೇ ಇರುವಂಥ ಸ್ಪರ್ಧಿಗಳ ಮಧ್ಯೆ ಒಂದು ಗೇಮ್ ಕೊಡ್ತಾರೆ, ಅಂದರೆ ಒಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ನಿನ್ನೆ. ಸೊ ಅದುವೇ ಮೊಡಕೆ ಹೊಡೆಯುವ ಟಾಸ್ಕ್ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಟಾಸ್ಕ್ನಲ್ಲಿ ಟೋಟಲ್ ಆಗಿ ಈ ಟಾಸ್ಕ್ ಹೇಗಿರುತ್ತಪ್ಪ ಅಂದರೆ ಒಂದು ಕಂಬ ಇರುತ್ತೆ. ಸೊ ಕಂಬದಲ್ಲಿ ಎಲ್ಲ ಸ್ಪರ್ಧಿಗಳ ಮೊಡಕೆ ಇಟ್ಟು ಅವರ ಭಾವಚಿತ್ರನ ಅಂಟಿಸಿದ್ದಾರೆ. ಮತ್ತು ಅದರ ಮುಂದ್ಗಡೆ ಒಂದು ಚೌಕಾಕಾರದ 3 ಹೋಲ್ಗಳಿರುವಂಥ ಒಂದು ಡಂಬಲ್ ಇಟ್ಟಿದ್ದಾರೆ. ಸೊ ಆ ಒಳಗಡೆ ಕಲರ್ಸ್ ಚಾಯ್ಸ್ ಇದ್ದಾವೆ. ಸೊ ಬಿಗ್ ಬಾಸ್ ಹೇಳುವಂಥ ಕಲರ್ ಒಳಗಡೆ ಹೋಗಿ ಯಾರು ಮೊದಲು ಆ ಒಂದು ಸ್ಟಿಕ್ ತೊಗೊಂಡು ಯಾರು ಮಡಿಕೆ ಹೊಡಿತಾರೆ ಸೊ ಅವರು ಸೇವ್ ಆಗ್ತಾರೆ, ಮತ್ತು ಆ ಒಂದು ಟೀಮ್ನಿಂದ ನಾಮಿನೇಟ್ನಿಂದ ಸೇವ್ ಆಗುವಂಥ ಚಾನ್ಸ್ ಸಿಗುತ್ತೆ ಅಂತಲೂ ಕೂಡ ಹೇಳಿರ್ತಾರೆ. ಸೊ ಹಾಗಾಗಿ ಈ ಒಂದು ಟಾಸ್ಕ್ ಕೂಡ ನಡೆಯುತ್ತೆ. ಸೊ ಆ ಟಾಸ್ಕ್ನಲ್ಲಿ 4 ರೌಂಡ್ಸ್ ನಡೆಯುತ್ತೆ. ಸೊ ಆ 4 ರೌಂಡ್ಸಲ್ಲಿ 2 ರೌಂಡ್ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ಗೆಲ್ತಾರೆ, ಇನ್ನೆರಡು ರೌಂಡ್ ನಾಮಿನೇಟ್ ಆಗದೇ ಇರುವಂಥ ಸ್ಪರ್ಧಿಗಳು ಗೆಲ್ತಾರೆ. ಸೊ ಇದರಲ್ಲಿ ಅತಿ ಹೆಚ್ಚು ಮಡಿಕೆ ಹೊಡೆದಿರೋದು ನಾಮಿನೇಟ್ ಆದಂಥ ಸ್ಪರ್ಧಿಗಳ ಟೀಮ್. ಹಾಗಾಗಿ ಅವರ ಟೀಮ್ ಜಯಶಾಲಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಮೊದಲನೇ ರೌಂಡ್ಸ್ನಲ್ಲಿ ಯಾರು ನಮ್ಮ ಧನುಷ್ ಅವರು ತುಂಬ ಚೆನ್ನಾಗಿ ಮಡಿಕೆ ಹೊಡಿತಾರೆ. ಸೊ ಎರಡನೇ ರೌಂಡ್ನಲ್ಲಿ ಲೇಡೀಸಲ್ಲಿರುತ್ತೆ. ಸೊ ಅದರಲ್ಲಿ ರಾಶಿಕಾ ಅವರು ಹೋಗಿ ಅಭಿ ಅವ್ರನ್ನ ಮಡಿಕೆ ಹೊಡಿತಾರೆ. ಸೊ ಮೂರನೇ ರೌಂಡ್ನಲ್ಲಿ ನಾಲ್ಕನೇ ರೌಂಡ್ನಲ್ಲಿ ರಾಶಿಕಾ ಅವರು ಹೋಗಿ ಟೋಟಲ್ ಆಗಿ 3 ಮಡಿಕೆಗಳು ಹೊಡಿತಾರೆ. ಸೊ ಹಾಗಾಗಿ ಇಲ್ಲಿ ನಾಮಿನೇಟ್ ಆದಂಥ ಟೀಮ್ ಗೆಲ್ಲುತ್ತೆ. ಸೊ ಆ ಕಾರಣದಿಂದ ಬಿಗ್ ಬಾಸ್ ಏನು ಮಾಡಿದೆಯಪ್ಪ ಅಂದರೆ ಸೊ ಈಗ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ಒಬ್ಬರು ನಿಮ್ಮ ತಂಡದಲ್ಲಿ ಚಾಯ್ಸ್ ಮಾಡಬೇಕು. ಯಾಪ ಅಂದರೆ ಸೊ ಯಾರು ಈ ನಾಮಿನೇಷನಿಂದ ಪಾರಾಗಬೇಕು ಒಬ್ಬ ಸ್ಪರ್ಧಿನ ಸೆಲೆಕ್ಷನ್ ಮಾಡಬೇಕು. ಸೊ ಮತ್ತು ನೀವು ಇನ್ನೊಂದು ಕೆಲಸ ಮಾಡಬೇಕು, ಏನಪ್ಪ ಅಂದರೆ ನಾಮಿನೇಟ್ ಆಗದೇ ಇರುವಂತಹ ಸ್ಪರ್ಧಿಗಳಲ್ಲಿ ಒಬ್ಬರನ್ನ ನಾಮಿನೇಟ್ ಮಾಡಬೇಕು. ಸೊ ಇಲ್ಲಿ ನಾಮಿನೇಟ್ ಆಗದೇ ಇರುವಂಥ ಸ್ಪರ್ಧಿ ನಾಮಿನೇಟ್ ಲಿಸ್ಟ್ಗೆ ಬರ್ತಾರೆ, ನಾಮಿನೇಟ್ ಆಗಿರುವಂಥ ಸ್ಪರ್ಧಿ ನಾಮಿನೇಷನ್ ಇಲ್ದರ ಲಿಸ್ಟ್ಗೆ ಹೋಗ್ತಾರೆ ಅಂತಲೂ ಕೂಡ ಹೇಳಿದರು. ಸೊ ಹಾಗಾಗಿ ಈ ಒಂದು ನಾಮಿನೇಟನ್ನು ಆರಿಸೋಕ್ಕೆ ಎಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ನಿಂತ್ಕೊಂಡು ಡಿಸ್ಕಸ್ ನಡೀತಾ ಇರುತ್ತೆ. ಅಂಥ ಸಮಯದಲ್ಲಿ ನಮ್ಮ ರಕ್ಷಿತಾ ಅವರು ಕಾಕ್ರೋಶುದಿನ ಸೆಲೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಮತ್ತೆ ರಾಶಿಕಾ ಅವರು ಅವರವ್ರನ್ನೇ ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಕಾರಣದಾಗಿ ಇವರ ಮಧ್ಯೆ ತುಂಬ ಭೀಕರವಾಗಿ ಪೈಪೋಟಿ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಇವರೇ ಪ್ಲ್ಯಾನ್ ಮಾಡ್ಕೊಂಡು ತುಂಬ ಸೇವ್ ಆಗೋಕ್ಕೆ ಐಡಿಯಾ ಕೂಡ ಮಾಡ್ತಾ ಇದ್ದಾರೆ, ಅವರವ್ರನ್ನೇ ಸೇವ್ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಇಲ್ಲಿ ರಕ್ಷಿತಾ ಮಾತನ್ನ ಯಾರು ಕೇಳ್ತಾ ಇಲ್ಲ. ಸೊ ಹಾಗಾಗಿ ಅಲ್ಲಿ ಏನು ನಡೀತಾ ಇದೆಯಪ್ಪ ಅಂದರೆ ಸೊ ಕಳೆದ ಬಾರಿ ಯಾರು ನಮ್ಮ ಗಿಲ್ಲಿ ಅವರು ಇದೇ ರೀತಿ ಮಾಡಿದರು. ಸೊ ಹಾಗಾಗಿ ಈಗ ರಕ್ಷಿತ್ ಅವರು ಅದೇ ರೀತಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದಕ್ಕೂ ಮುಂಚೆ ಈ ರೀತಿಯ ಒಂದು ಡಿಸ್ಕಸ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸೊ ಸೇಫಲ್ಲಿರುವಂಥ ಟೀಮ್ ಸ್ಪರ್ಧಿಗಳು ಆಲ್ರೆಡಿ ರಕ್ಷಿತಾಗೆ ಹೇಳಿದರು. ಸೊ ಅವರವರು ಸೇವ್ ಆಗೋಕ್ಕೆ ಟ್ರೈ ಮಾಡ್ತಾರೆ. ಸೊ ನೀನು ಬಿಟ್ಕೊಡ್ಬೇಡ, ಸೊ ನಿನಗೆ ಯಾರು ಇಷ್ಟ ಆಗುತ್ತೋ ಅವ್ರನ್ನ ಸೇವ್ ಮಾಡೋಕ್ಕೆ ಟ್ರೈ ಮಾಡು. ಸೊ ಅವರು ಪ್ಲ್ಯಾನ್ ಮಾಡಿಕೊಂಡು ಅವರವರೇ ಸೇವ್ ಆಗ್ತಾರೆ, ದಯವಿಟ್ಟು ನೀನು ಆ ರೀತಿ ಮಾಡೋಕ್ಕೆ ಹೋಗ್ಬೇಡ ಅಂತ ಆಲ್ರೆಡಿ ಗಿಲ್ಲಿ ಅವರು ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ಆಲ್ರೆಡಿ ರಕ್ಷಿತಾರಿಗೆ ಹೇಳಿರ್ತಾರೆ. ಸೊ ಆ ಕಾರಣದಿಂದಾಗಿ ಈಗ ರಕ್ಷಿತ್ ಅವರು ಅದೇ ರೀತಿ ಒಂದು ಫಾಲೋ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ರಾಶಿಕ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಸೊ ಒಂದು ಗೇಮ್ಗೆ ಎಫರ್ಟ್ ಹಾಕಿ ಯಾರು ಗೆಲ್ಲಿಸ್ತಾರೆ ಅವರಿಗೆ ಮೊದಲ ಸ್ಥಾನ ಕೊಡಬೇಕು, ಬಿಟ್ಟು ಸುಮ್ಮನೆ ನಿಂತ್ಕೊಂಡು ಶೈಲಲ್ಲಿ ನಿಂತ್ಕೊಂಡು ಏನು ಮಾಡ್ದೇನೆ ನಮ್ಮ ಟೀಮಲ್ಲಿ ಗೆದ್ದು ನಾನು ಪಾರಾಗ್ತೀನಿ ಅಂದರೆ ಅದು ತಪ್ಪು, ನಾನು ಸೇಫ್ ಆಗ್ತೀನಿ ಅಂದರೆ ಅದು ದೊಡ್ಡ ತಪ್ಪು, ಬಟ್ ಇಲ್ಲಿ ನಾನು ಬಿಟ್ಕೊಡಲ್ಲ, ಏನು ಮಾಡ್ತೀಯ ಮಾಡಿ ಅಂತ. ಸೊ ಇಲ್ಲಿ ರಾಶಿಕ್ ಅವರು ಹೇಳ್ತಾ ಇರೋದು ನಿಜ ಅಲ್ಲ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ರಕ್ಷಿತ್ ಅವರಿಗೆ ಆಡೋಕ್ಕೆ ಒಂದು ಚಾನ್ಸು ಕೊಡಲಿಲ್ಲ. ಅವರೇ ಒಂದು ಗೇಮ್ನಲ್ಲಿ ಹೇಳ್ತಾರೆ ಸೊ ಏನಾದರೂ ನಾವು ರಕ್ಷಿತನ ಕಳಿಸ್ಕೊಟ್ಟಿದ್ರೆ ನಾವು ಈ ಗ್ಯಾರಂಟಿ ಗೇಮ್ನ ಸೋಲ್ತಿದ್ದೀನಿ. ಸೊ ಆ ಕಾರಣಕ್ಕೋಸ್ಕರ ರಾಶಿಕ್ ಅವರೇ ಆ ಟಾಸ್ಕ್ಗೆ 2 ಸಾರಿ ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ಇಲ್ಲಿ ರಕ್ಷಿತ್ ಅವರು ಕ್ವಶನ್ಸ್ ಕೂಡ ಮಾಡ್ತಾ ಇದ್ದಾರೆ, ನೀವು ಸರಿಯಾಗಿ ಮಾತಾಡಿ, ಯಾಕೆ ನಾವು ಆ ಟಾಸ್ಕ್ ಕೊಟ್ಟಿದ್ರೆ ನಾವು ಕೂಡ ಆಡ್ತಿದ್ವಿ, ನೀವಾಗೆ ಆಟ ಆಡಿ ನಮ್ಮನ್ನ ಸೇವ್ ಮಾಡಲ್ಲ ಅಂದರೆ ಏನಿದು, ನೀವೇ ಸೇವ್ ಆಗೋಕ್ಕೆ ನಮಗೇನಕ್ಕೆ ಕರ್ಕೊತೀರ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ.
ಸೊ ಇಲ್ಲಿ ರಾಶಿಕಾ ಮತ್ತು ರಕ್ಷಿತಾ ನಡುವೆ ತುಂಬ ಜಗಳ ಕೂಡ ನಡೀತಾ ಇರುವಂಥದ್ದು. ಸೊ ಇಲ್ಲಿ ರಾಶಿಕಾ ಅವರು ತುಂಬ ಅನಿಸಿ ಮಾತಾಡ್ತಾ ಇದ್ದಾರೆ. ಒಂದು ಡ್ಯಾನ್ಸ್ ಮಾಡಿಬಿಟ್ಟು ಎಂಥ ಜನರೇ ಹಾಗೆ ಹೀಗೆ ಮಾತಾಡಿಕೊಂಡು ಮನೇಲಿ ಇದ್ದಂಗಲ್ಲ, ಸೊ ಅವ್ರ ಕಡೆ ಹೋಗಿ ಬಕೆಟ್ ಹಿಡಿಯೋದಲ್ಲ, ಮೊದಲು ನೀ ಸೇವ್ ಆಗೋದು ನೋಡ್ಕೋ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ. ಬಟ್ ಈಗ ರಾಶಿಕಾ ಅವರು ಬರ್ತಾ ಈ ವಾರ ತುಂಬ ಅಸಭ್ಯ ವರ್ತನೆಗಳನ್ನ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆ ಮಾಳು ಜೊತೆನೇ ಅದೇ ರೀತಿಯ ಒಂದು ವರ್ತನೆ ಕೂಡ ಮಾಡಿದರು. ಬಟ್ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಬಟ್ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಯಾರು ನಾಮಿನೇಟ್ ಆದಂಥ 7 ಸ್ಪರ್ಧಿಗಳು ಯಾರು ಸೇವ್ ಆಗ್ತಾರೆ ಅನ್ನೋದು ತುಂಬ ಡಿಸ್ಕಸ್ ಕೂಡ ನಡೀತಾ ಇದೆ. ಬಟ್ ಇದರಲ್ಲಿ ರಕ್ಷಿತಾ ಮತ್ತು ರಾಶಿಕಾ ಮಧ್ಯೆ ತುಂಬ ಜೋರಾಗಿ ಜಗಳ ಕೂಡ ನಡೀತಾ ಇರುವಂಥದ್ದು. ಸೊ ಇಲ್ಲಿ ಧ್ರುವಂತ್ ಮತ್ತು ನಮ್ಮ ಕಾಕ್ರೋಚ್ ಸುದಿಯವರು ಸೈಲೆಂಟಾಗಿ ಸೈಡಲ್ಲಿ ನಿಂತ್ಕೊಂಡಿದ್ದಾರೆ, ಸೊ ಈ ಜಗಳ ನೋಡಿಕೊಂಡು. ಬಟ್ ಇಲ್ಲಿ ಅಶ್ವಿನಿ ಅವರು ಏನು ಪ್ಲಾನ್ ಮಾಡ್ತಾ ಇದ್ದಾರಪ್ಪ ಅಂದರೆ ಇವರಿಬ್ಬರನ್ನ ಸಿಮ್ ಇರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇವರಿಬ್ಬರ ಜಗಳದಲ್ಲಿ ನಾವಾಗಿ ಸೇವ್ ಆಗೋಣ ಅನ್ನೋ ಟ್ರೈ ಕೂಡ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ರಾಶಿಕಾ ಮತ್ತು ರಕ್ಷಿತಾ ಅವರ ಮಧ್ಯೆ ತುಂಬ ಜೋರಾಗಿ ಪೈಪೋಟಿ ಕೂಡ ನಡೀತಾ ಇರುವಂಥದ್ದು. ಸೊ ಅಷ್ಟೇ ಅಲ್ಲದೆ ರಾಶಿಕಾ ಅವ್ರು ಏನು ಹೇಳ್ತಾ ಇದ್ದಾರೆ, ಈ ಎಲ್ಲ ಟೀಮ್ ಒಬ್ಬೊಬ್ಬರನ್ನ ಸೇಫ್ ಮಾಡಬೇಕು, ಎಲ್ಲ ಡಿಸಿಷನ್ ಒಬ್ಬಳ ಮೇಲೆ ಬಿಡೋಕ್ಕೆ ನಾನು ಟ್ರೈ ಮಾಡಲ್ಲ, ನಾವು ಬಿಡೋದು ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಕಳೆದ ಬಾರಿನೂ ಕೂಡ ಇದೇ ಸಿಚುವೇಶನ್ ಕೂಡ ಆಗಿತ್ತು. ಸೊ ಎಲ್ಲ ರಾಶಿಕಾ ಅವ್ರನ್ನ ಹೆಸರು ತೊಗೊಂಡಿದ್ರು, ಬಟ್ ನಮ್ಮ ಗಿಲ್ಲಿ ನಟ ಅವರು ಅವರವ್ರ ಹೆಸರನ್ನೇ ಚಾಯ್ಸ್ ಮಾಡಿಕೊಂಡ್ರು. ಸೊ ಈ ಡಿಸ್ಕಸ್ ತುಂಬ ಜೋರಾಗಿ ನಡೀತು. ಬಟ್ ಆದರೆ ಗಿಲ್ಲಿ ನಟ ಅವರು ಲಾಸ್ಟಿಗೆ ಗೆಲ್ತಾರೆ. ಯಾಕಪ್ಪ ಅಂದರೆ ಆ ಟೀಮ್ನಿಂದ ಒಂದು ಸೇಫ್ ಆಗುವಂಥ ನಾಮಿನೇಷನ್ನ ಕಳ್ಕೊತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದೇ ರೀತಿ ಈ ಒಂದು ಸಿಚುವೇಶನ್ ಕೂಡ ಆಗ್ಬೋದು ಅಂತ ಅನ್ಕೊತೀನಿ. ಸೊ ನೋಡಬೇಕು ಯಾರ್ಯಾರು ಕನ್ವಿನ್ಸ್ ಆಗಿ ಯಾರ್ಯಾರು ಒಪ್ಕೊತಾರೆ ಅಂತ. ಬಟ್ ಇಲ್ಲಿ ರಾಶಿಕಾ ಅವರು ನಾನು ಸೇವ್ ಆಗ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಪದೇ ನನಗೆ ಇದೇ ರೀತಿ ಆಗುತ್ತೆ, ಸೊ ನಾನು ಈ ಸಾರಿ ಗೆಲ್ಲೇಬೇಕು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ರಕ್ಷಿತಾ ಅವರು ನೀವು ಗೆಲ್ಲೋದಾದರೆ ನಾವೇನಕ್ಕೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ರಕ್ಷಿತಾ ಅವರು ಮಾತಾಡ್ತಾ ಇರೋದು ಸರಿಯೇ, ಅವ್ರಿಗೂ ಒಂದು ಟಾಸ್ಕ್ ಅಂದರೆ ಗೇಮ್ ಆಡೋಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ರೆ ಆ ರೀತಿ ಅನಿಸ್ತಾ ಇರಲಿಲ್ಲ. ಇವ್ರನ್ನ ಸೈಲೆಂಟಾಗಿ ಸೈಡ್ ನಿಲ್ಲಿಸ್ಬಿಟ್ಟು ಸೊ ಇವರೇ ಸೇವ್ ಆದರೆ ಏನು ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಸೊ ಈ ಒಂದು ಟಾಸ್ಕ್ನಲ್ಲಿ ಏನಾದರೂ ಸೆಲೆಕ್ಷನ್ ಮಾಡದೆ ಯಾರೂ ಸೇಫ್ ಕೂಡ ಆಗಲಿಲ್ಲ ಅಂದರೆ ಸೊ ಈ ಮತ್ತೆ 7 ಜನ ಹೇಗಿರ್ತಾರೋ ಹಾಗೇ ಇರ್ತಾರೆ. ಇವರಿಗೆ 7 ಜನದಲ್ಲಿ ಯಾರಾದರೂ ಒಬ್ಬರನ್ನ ಸೇಫ್ ಮಾಡುವಂಥ ಚಾನ್ಸ್ ಸಿಕ್ಕಿದೆ. ಬಟ್ ಇವರು ಈ ರೀತಿ ಮಾಡಿದರೆ ಗ್ಯಾರಂಟಿ ಕಳ್ಕೊತಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಸೇಫ್ ಆದಂಥ ವ್ಯಕ್ತಿ ಅಂದರೆ ಆಲ್ರೆಡಿ ಈಗ ನಾಮಿನೇಟ್ ಆಗದೇ ಇರುವಂಥ ವ್ಯಕ್ತಿನ ಇವರು ಯಾರು ನಾಮಿನೇಟ್ ಮಾಡಬೇಕು ಅಂತ ಇವರು ಕೂಡ ಸೆಲೆಕ್ಟ್ ಮಾಡಬೇಕು. ಸೊ ಆ ವ್ಯಕ್ತಿ ನಾಮಿನೇಷನ್ ಲಿಸ್ಟಲ್ಲಿ ಬರ್ತಾರೆ. ಸೊ ನಾಮಿನೇಷನ್ ಲಿಸ್ಟಲ್ಲಿ ಇಲ್ಲದೇ ಇರುವಂಥ ವ್ಯಕ್ತಿ ನಾಮಿನೇಷನ್ ಲಿಸ್ಟಲ್ಲಿ ಬರ್ತಾರೆ. ನಾಮಿನೇಷನ್ ಲಿಸ್ಟಲ್ಲಿರುವಂಥ ವ್ಯಕ್ತಿ ನಾಮಿನೇಷನ್ ಇಲ್ಲದೇ ಇರುವಂಥ ಲಿಸ್ಟ್ಗೆ ಹೋಗ್ತಾರೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇದೊಂದು ಪ್ಲಸ್ ಪಾಯಿಂಟು. ಸೊ ಇನ್ನು ಉಳಿದ ಸೇಫ್ ಆದಂತಹ ವ್ಯಕ್ತಿಗಳಲ್ಲಿ ಯಾರಾದರೂ ಒಬ್ಬರನ್ನ ನಾಮಿನೇಟ್ ಇವರೇ ಮಾಡ್ಬೋದು. ಬಟ್ ಆದರೆ ಇವರು ಕಿತ್ತಾಟೋ ಸಮಯದಲ್ಲಿ ಇವ್ರಿಗೆ ಯಾವ ರೀತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇದೊಂದು ದೊಡ್ಡ ಒಳ್ಳೆ ಅವಕಾಶ ಕೂಡ ಸಿಕ್ಕಿತ್ತು. ಸೊ ಇದರ ಮಧ್ಯೆ ಈಗ ರಕ್ಷಿತಾ ಮತ್ತು ರಾಶಿಕಾ ಅವರ ಮಾಡ್ಕೊಂಡಿರುವಂಥ ಎಡ್ವರ್ಟ್ನಿಂದ ಸೊ ಇವರಲ್ಲಿ ಯಾರೂ ಕೂಡ ಸೇಫ್ ಆಗಲ್ಲ. ಸೇಫ್ ಆದಂಥ ಸ್ಪರ್ಧಿಗಳಲ್ಲಿ ಯಾರು ಕೂಡ ನಾಮಿನೇಟ್ ಕೂಡ ಆಗಲ್ಲ ಅಂತ ಅನಿಸುತ್ತೆ. ನೋಡಬೇಕು ಇವತ್ತಿನ ಎಪಿಸೋಡ್ನಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಯಾರ್ಯಾರು ಯಾವ್ಯಾವ ರೀತಿ ಮಾತಾಡ್ಕೊಂಡಿದ್ದಾರೆ ಅಂತ. ಬಟ್ ಇಲ್ಲಿ ಆಲ್ರೆಡಿ ಈಗ ನಾಮಿನೇಷನಲ್ಲಿ ಏನಾಗಿದೆಪ್ಪ ಅಂದರೆ ಸೊ 7 ಜನ ನಾಮಿನೇಟ್ ಆಗಿದ್ದಾರೆ. ಸೊ ಈ ನಾಮಿನೇಷನ್ ಆದಲ್ಲಿ ರಕ್ಷಿತಾ ಒಬ್ಬಳೇ ಒಂದು ಟೀಮ್ ಆಗಿದ್ದಾಳೆ, 6 ಜನ ಕೂಡ ಒಂದು ಟೀಮ್ ಆಗಿದ್ದಾರೆ. ಬಟ್ ಇಲ್ಲಿ ಎಲ್ಲರ ಟಾರ್ಗೆಟ್ ಮಾತ್ರ ರಕ್ಷಿತಾ ಅಂದೇ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಅವರವರ ಸೇವ್ ಹಾಕ್ಕೊಂಡು ರಕ್ಷಿತನ ದೂಡ್ತಾ ಇದ್ದಾರೆ. ಬಟ್ ಇಲ್ಲಿ ರಕ್ಷಿತಾ ಅವರು ವೋಟಿಂಗ್ ಲಿಸ್ಟಲ್ಲಿ ಬಂದರೆ ಗ್ಯಾರಂಟಿ ವಿನ್ ಆಗೋಂಥ ಪಕ್ಕ ಅಷ್ಟು ಫ್ಯಾನ್ಸ್ ಪೇಜ್ ಇದೆ ಇವರಿಗೆ. ಖಂಡಿತವಾಗಿ ಇವರು ಗ್ಯಾರಂಟಿ ವಿನ್ ಆಗ್ತಾರೆ, ಅಂದರೆ ಈ ವಾರದ ನಾಮಿನೇಷನಿಂದ ಪಾರಾಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಇವರು ನಾಮಿನೇಷನಿಂದ ಪಾರಾಗಿ ಇದೊಂದು ಒಳ್ಳೆ ಚಾನ್ಸ್ ಆಗಿತ್ತು. ಹಾಗಾಗಿ ರಕ್ಷಿತಾ ಅವರು ಕೇಳ್ತಾ ಇದ್ದಾರೆ ಸೊ ನೀವು ಯಾಕೆ ಆಗ್ತೀರಾ, ನಾನು ಆಗ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಇಲ್ಲಿ ರಾಶಿಕಾ ಅವರು ಈ ಒಂದು ಮಾತಿಗೆ ಯಾರು ಕೂಡ ಒಪ್ಕೊತಾ ಇಲ್ಲ. ಸೊ ಇವತ್ತಿನ ಪ್ರೊಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಪ್ರೊಮೋ ಅಪ್ಡೇಟ್ ಜೊತೆ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.